ಸೊ ಫ್ರೆಂಡ್ಸ್, ಮೊದಲು ಈ ವಿಡಿಯೋನ ನೋಡಿ, ಆಮೇಲೆ ಫನಿ ಕಮೆಂಟ್ಸ್ ನೋಡೋಣ. ಲೆಟ್ಸ್ ಗೋ. ಹಲೋ ಮಚ್ಚಾ. ಹೇಳ. ಎಲ್ಲರೂ ಮೀಟ್ ಮಾಡಿ ತುಂಬ ದಿನ ಆಯಿತು. ಇವತ್ತು ಸಂಜೆ ಪಾರ್ಟಿ ಮಾಡೋಣ, ಬಂದ್ಬಿಡು. ಎಲ್ಲ ನಮ್ಮ ಫ್ರೆಂಡು ಒಂದು ಶೆಡ್ ಇದೆ, ಅಲ್ಲಿಗೆ ಬಂದ್ಬಿಡು. ಬನ್ನಿ ಹಾಗಾದ್ರೆ ಶುರು ಮಾಡೋಣ. ಶೆಡ್ ನಲ್ಲಿ ಶಂಡನ ಮಕ್ಕಳ ಹಾವಳಿ. ಹೋದ್ರೆ ಸತ್ಯ ಗುರು ನೀನು. ಮರಳಿ ಬಾರದೂರಿಗೆ ನಿನ್ನ ಪಯಣ. ಓಹೋ, ನಾನ್ ಬರಲ್ಲ. ಹೋಗ್ಬೇಡ ಗುರು, ಹೋದ್ರೆ ತೀಕ ಹೊಡಿತಾರೆ. ಸ್ನೇಹಿತರೆ, ರೀಸೆಂಟ್ ಆಗಿ ಒಂದು ರಿಸರ್ಚ್ ನಡೆಯುತ್ತೆ ನಾಸಾ ಕಡೆಯಿಂದ. ಭೂಮಿಯಿಂದ ಕೆಳಗಡೆ 12 ಕಿಲೋಮೀಟರ್ ವರ್ಗೂ ಒಂದು ಸುರಂಗ ಮಾರ್ಗನ ತೋಡಕ್ ಶುರು ಮಾಡ್ತಾರೆ. ಆದ್ರೆ 12 ಕಿಲೋಮೀಟರ್ ರೀಚ್ ಆಗ್ತಾ ಇದ್ದಂಗೆ ಆ ಸುರಂಗ ಮಾರ್ಗನ ಸ್ಟಾಪ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಅಲ್ಲಿ ಬರ್ತಾ ಇರೋ ಒಂದು ಸೌಂಡು ತುಂಬಾನೇ ಭಯ ಪಡಿಸುತ್ತೆ. ಅದು ಏನ್ ಸೌಂಡು ಅಂತ ತಿಳ್ಕೊಳ್ಳೋಕೆ ನಾಸಾದವರು ಒಂದು ಮೈಕ್ರೋಫೋನ್ ನ ಒಳಗಡೆ ಬಿಡ್ತಾರೆ. ಅಲ್ಲಿ ಬಿಟ್ಟಾಗ ಅಲ್ಲಿ ಬರ್ತಾ ಇದ್ದ ಶಬ್ದನ ಕೇಳಿದ್ರೆ ನಿಮ್ಗೂ ಕೂಡ ನಿಮ್ಮ ಕೈಕಾಲು ನಡುಗುತ್ತೆ, ತುಂಬಾನೇ ಭಯ ಆಗುತ್ತೆ. ಹಾಗಾಗಿ ಆ ಸೌಂಡ್ ಯಾವುದು ಅಂತ ಕೇಳಿಸ್ಕೊಳ್ಳಿ. 25-26 ವರ್ಷ ಆಯ್ತು ನೀವು ಹುಟ್ಟಿ. ಈ ದೇಶಕ್ಕಾಗಿ ನೀವೇನ್ ಮಾಡಿದಿರಿ? ಒಂದು ಸಣ್ಣ ಎಳಪು, ಸಣ್ಣ ಸಹಾಯ, ನೋ ಚಾನ್ಸ್. ಲೆಟ್ಸ್ ಗೋ. ನಕ್ಕನ್ ಹಾ ಹೂ ಅನ್ನುತ್ತಂತ ಮೊಬೈಲ್ ಸೌಂಡ್ ಕಮ್ಮಿ ಮಾಡಿದೆ, ನೋಡಿದ್ರೆ ಇದು. 25-26 ವರ್ಷ ಆಯ್ತು ನೀವು ಹುಟ್ಟಿ. ಈ ದೇಶಕ್ಕಾಗಿ ನೀವೇನ್ ಮಾಡಿದಿರಿ? ಒಂದು ಸಣ್ಣ ಎಳಪು, ಸಣ್ಣ ಸಹಾಯ, ನೋ ಚಾನ್ಸ್. ಮಂಜಾನ ನೋಡಿದ್ರೆ ಸತ್ತೋಗ್ತಾನೆ ಅಷ್ಟೇ. ನಮ್ಮನ್ನ ಯಾಕೋ ಅಯ್ಯೋ ಅನಿಸ್ತಿರೋ. ವಿಡಿಯೋ ರಾಕ್, ವೀವರ್ಸ್ ಶಾಕ್. ನಾಸಾ ಭೂಮಿಯೊಳಗೆಲ್ಲ ಆಕಾಶದಲ್ಲಿ ರಿಸರ್ಚ್ ಮಾಡೋದು. ಇಮೋಷನಲ್ ಡ್ಯಾಮೇಜ್. ನಾಸಾ ಅಲ್ಲ, ರಷ್ಯಾ ಮಾಡಿದ್ದು.